ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ರಾಘವ್ ಮಾತಾಡ್ತಾ ಇದ್ದೀನಿ. ಇವತ್ತು ICT ಕಾನ್ಸೆಪ್ಟು ಅಲ್ಲಿ ಕೆಲವೊಂದು ಪಾಯಿಂಟ್ನ ನಾವು ಕಲಿಯೋಣ. ಪಾಯಿಂಟ್ಸ್ನ ಮೇಜರ್ ಆಗಿ ಕಲಿಯೋಣ. ಇನ್ನು ಆಲ್ಮೋಸ್ಟ್ ಒಂದು 5-6 ಪಾಯಿಂಟ್ಸ್ನ ನಾನು ಹಾಗೆ ರಿಮೈನಿಂಗ್ ಬಿಟ್ಟಿದ್ದೀನಿ. ಎಂಟ್ರಿ ಪಾಯಿಂಟ್, ಸೊ ಎಂಟ್ರಿ ಸ್ಟ್ರಾಟಜಿಗಳು ICT ಕಾನ್ಸೆಪ್ಟಲ್ಲಿ ಸಿಲ್ವರ್ ಬುಲೆಟು, ಸೊ ಆಪ್ಟಿಮಲ್ ಟ್ರೇಡ್ ಎಂಟ್ರಿ, ಟರ್ಟಲ್ ಸೂಪ್ ಎಂಟ್ರಿ, ಈ ಥರ ಎಂಟ್ರಿ ಪಾಯಿಂಟ್ಸ್ನ ನಾನು ಇಲ್ಲಿ ಬರ್ದಿಲ್ಲ, ಮೆನ್ಷನ್ ಮಾಡಿಲ್ಲ. ಅದು ಎಂಟ್ರಿ ಪಾಯಿಂಟ್ಸ್ನ ಇದ್ರೊಳಗಡೆ ನಾನು ಹೇಳಲ್ಲ. ಸೊ ಎಂಟ್ರಿ ಪಾಯಿಂಟ್ಸ್ ಬಿಟ್ಟು ಇನ್ನು ಕೆಲವೊಂದು ಪಾಯಿಂಟ್ಸ್ನ ಬಿಟ್ಟು, ಸೊ ನಾರ್ಮಲ್ ಆಗಿ ನಾನು ICT ಕಾನ್ಸೆಪ್ಟಲ್ಲಿ ಬೇಸಿಕ್ ಆಗಿ ಇಷ್ಟು, ಬೇಸಿಕ್ ಅಂದರೆ ಫುಲ್ಲಿ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಇದು ICT ಕಾನ್ಸೆಪ್ಟ್. ಫುಲ್ ಡೆಪ್ತ್, ಮಾರ್ಕೆಟ್ ಡೆಪ್ತ್ ಅಂದರೆ ಫುಲ್ ಡೆಪ್ತ್ ಆಗಿ ಕಲಿಯೋದಕ್ಕೆ ನಾವು ICT ಇನ್ನರ್ ಸರ್ಕಲ್ ಟ್ರೇಡರ್ ಅಂತ ಕರಿತೀವಿ. ಸೊ ICT ಕಾನ್ಸೆಪ್ಟ್ ಕಲಿತ್ರೆ ನಿಮಗೆ ಪ್ರತಿಯೊಂದು ಮಾರ್ಕೆಟು ಡೀಪ್ ಆಗಿ ನಾಲೆಜ್ ಕೊಡ್ತಾ ಹೋಗುತ್ತೆ ನಿಮಗೆ. ಈ IRL ಅಂದ್ರೆ ಏನು, ERL ಅಂದ್ರೆ ಏನು, ಬ್ರೇಕರ್ ಬ್ಲಾಕ್ಸ್ ಅಂದ್ರೆ ಏನು, ಮಿಟಿಗೇಷನ್ ಬ್ಲಾಕ್ಸ್ ಅಂದ್ರೆ ಏನು, ವ್ಯಾಕ್ಯೂಮ್ ಬ್ಲಾಕ್ಸ್ ಅಂದ್ರೆ ಏನು, ಸೊ IFVG, ಇಂಪ್ಲೈಡ್ ಫೇರ್ ವ್ಯಾಲ್ಯೂ ಗ್ಯಾಪು, ವ್ಯಾಲ್ಯೂಮ್ ಇಂಬ್ಯಾಲೆನ್ಸು, BPR, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಸೊ ಬ್ರೇಕ್ ಅವೇ ಗ್ಯಾಪು, SSL VSL, ಕಾನ್ಸಿಕ್ವೆಂಟ್ ಎನ್ಕ್ರೋಚ್ಮೆಂಟು, ಮೀನ್ ಥ್ರೆಶೋಲ್ಡು, ಡೀಲಿಂಗ್ ರೇಂಜ್, ಲಿಕ್ವಿಡಿಟಿ ವೈಡ್ಸ್, ಡ್ರಾ ಆನ್ ಲಿಕ್ವಿಡಿಟಿ, PDRA, ಲಿಕ್ವಿಡಿಟಿ ಪೂಲ್, ಈ ತರ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು ಪ್ರತಿಯೊಂದು. ಸೊ ಮಾರ್ಕೆಟ್ ಅಲ್ಲಿ ಸ್ಮಾರ್ಟ್ ಮನಿ ಕಲ್ತವ್ರಿಗೆ ಸೊ ಈಸಿಯಾಗಿ ಅರ್ಥ ಆಗುತ್ತೆ. ಯಾರು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲ್ತಿಲ್ಲ ಅವರು ಫಸ್ಟ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಬೇಸಿಕ್ ಆಗಿ ಕಲ್ಕೊಂಡು ಬರಬೇಕು. ಅದಾದ ನಂತರ ಅಡ್ವಾನ್ಸ್ ಸ್ಮಾರ್ಟ್ ಮನಿಗಿಂತ ಮುಂದೆ ಇರೋ ಕಾನ್ಸೆಪ್ಟ್ ಇದು ICT. ಸೊ ಇದರಲ್ಲಿ ನಿಮಗೆ ಡೆಪ್ತ್ ಆಗಿ ಪ್ರತಿಯೊಂದೊಂದು, ಸೊ ಫಾರ್ ಎಕ್ಸಾಂಪಲ್ ನೀವು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದ್ರೆ ಏನು ಅಂತ ಕಲ್ತಿರ್ತೀರ. ಸೊ ಇದ್ರ ಒಳಗಡೆ ICT ಕಾನ್ಸೆಪ್ಟ್ ಒಳಗಡೆ ನಿಮಗೆ IFVG, ಇಂಪ್ಲೈಡ್ ಫೇರ್ ವ್ಯಾಲ್ಯೂ ಗ್ಯಾಪು ಕಲಿಯೋಕೆ ಸಿಗುತ್ತೆ. ಸೊ ಅದ್ರ FVG ಮುಂದ್ಗಡೆ ಹೋಗಿ ಕಲಿಯೋದು. ಸೊ ತುಂಬಾ ಜನ ಸ್ಮಾರ್ಟ್ ಮನಿ ಕಲ್ತವ್ರು, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲ್ತವ್ರು ನಮಗೆ ರೀಸೆಂಟ್ ಆಗಿ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ರೀಸೆಂಟ್ ಆಗಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ ಅಂತ ಇಟ್ಕೊಳ್ಳಿ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ ನಂತರ ಸೊ ಮಾರ್ಕೆಟ್ ಏನ್ ಮಾಡುತ್ತೆ, ರೀಟ್ರೇಸ್ ಆಗಿ ತನ್ನ ಝೋನ್ ಹೋಗುತ್ತೆ. ಇಲ್ಲಿ ರೀಸೆಂಟ್ ಆಗಿ ನನಗೆ ಈ ಲೋ ಮಾರ್ಕೆಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟ ನಂತರ ಮಾರ್ಕೆಟ್ ಏನ್ ಮಾಡಿದೆ, ವಾಪಸ್ ಆಗಿ ರೀಟ್ರೇಸ್ಮೆಂಟ್ ಆಗಿ ಆರ್ಡರ್ ಬ್ಲಾಕ್ಗೆ ಹೋಗ್ಬೇಕಾಗಿತ್ತು. ಯಾಕೆ ಹೋಗ್ಲಿಲ್ಲ? ತುಂಬಾ ಜನ ಬ್ರೇಕ್ ಆದ್ಮೇಲೆ ಆರ್ಡರ್ ಬ್ಲಾಕ್ ಮಾರ್ಕೆಟ್ ಬರುತ್ತೆ ಅಂತ ವೇಟ್ ಮಾಡ್ತಿರ್ತಾರೆ. ಬಟ್ ಮಾರ್ಕೆಟು ರೀಟ್ರೇಸ್ ಆಗಿ ಮಾರ್ಕೆಟು ಇಲ್ಲಿ ಕೆಳಗಡೆ ಬ್ರೇಕ್ ಮಾಡಿ ರೀಟ್ರೇಸ್ ಆಗಿ ಆರ್ಡರ್ ಬ್ಲಾಕ್ ಒಳಗಡೆಯಿಂದ ಫಾಲ್ ಆಗಬೇಕಾಗಿತ್ತು. ಬಟ್ ಇಲ್ಲಿ ಆ ಥರ ಆಗ್ಲೇ ಇಲ್ಲ. ಸೊ ಇಲ್ಲಿ ಆಗ್ಲಿಲ್ಲ. ಅದಕ್ಕೆ ಕಾರಣ ಏನು? ಕಾರಣ ಅಂದ್ರೆ ನಮಗೆ ಇಲ್ಲಿ ಮಿಟಿಗೇಷನ್ ಬ್ಲಾಕ್ ನೋಡಕ್ ಸಿಗ್ತಾ ಇದೆ. ಸೊ ಇದು ನಮ್ಮ ಮಿಟಿಗೇಷನ್ ಬ್ಲಾಕ್ ನ ಮಾರ್ಕೆಟ್ ರೀಟೆಸ್ಟ್ ಮಾಡಿ ವಾಪಸ್ ಕೆಳಗಡೆ ಇಷ್ಟು ದೊಡ್ಡ ಒಂದು ಫಾಲ್ ಆಗಿದ್ದಾನೆ. ಸೊ ಮಿಟಿಗೇಷನ್ ಬ್ಲಾಕ್ ಯಾವ ತರ ಫಾರ್ಮ್ ಆಗುತ್ತೆ, ಸೊ ಬ್ರೇಕರ್ ಬ್ಲಾಕ್ ಯಾವ ತರ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಮಾಡಿತ್ತು, ಸೊ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂತು. ಸೊ ಅದಕ್ಕೆ ಕಾರಣ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ಮಾರ್ಕೆಟ್ ಮತ್ತೆ ಏನ್ ಮಾಡ್ತು, ಈ ಲೋನ ಇಲ್ಲಿ ಬ್ರೇಕ್ ಮಾಡಿದೆ. ಈ ಲೋ ಬ್ರೇಕ್ ಮಾಡಿದಾಗ ಮಾರ್ಕೆಟ್ ಏನ್ ಮಾಡುತ್ತೆ, ಮಾರ್ಕೆಟ್ ರೀಟ್ರೇಸ್ ಆಗಿ ಆರ್ಡರ್ ಬ್ಲಾಕ್ಗೆ ಹೋಗಿ ವಾಪಸ್ ಕೆಳಗಡೆ ಫಾಲ್ ಆಗಬೇಕಾಗಿತ್ತು. ಸೊ ಇದು ನನ್ನ ಆರ್ಡರ್ ಬ್ಲಾಕ್ ಇದೆ. ಸೊ ಆರ್ಡರ್ ಬ್ಲಾಕ್ ಒಳಗಡೆಯಿಂದ ನಾವು ಸ್ಟ್ರಾಂಗ್ ಸೆಲ್ಲಿಂಗ್ ಇನ್ಸ್ಟಿಟ್ಯೂಷನ್ ಸೆಲ್ಲರ್ಸ್ ಇರ್ತಾರೆ. ಸೊ ಆರ್ಡರ್ ಬ್ಲಾಕ್ ನಾನು ಈ ತರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಮಾರ್ಕೆಟ್ ರೀಟ್ರೇಸ್ ಆಗಿ ಅಲ್ಲಿ ಹೋಗಬೇಕಾಗಿತ್ತು, ಅದನ್ನ ಮಿಟಿಗೇಟ್ ಮಾಡಿ ವಾಪಸ್ ಕೆಳಗಡೆ ಫಾಲ್ ಆಗಬೇಕಾಗಿತ್ತು. ಬಟ್ ಇಲ್ಲಿ ಈ ಕೇಸಲ್ಲಿ ಆ ಥರ ಆಗ್ಲಿಲ್ವೇ, ವಾಪಸ್ ಮಾರ್ಕೆಟ್ ಕೆಳಗಡೆ ಇಲ್ಲಿಂದನೇ ಕೆಳಗಡೆ ಫಾಲ್ ಆಗ್ತಾ ಹೋಗ್ತಾ ಇದ್ದಾನೆ. ಸೊ ಕಾರಣ ಕೇಳಿದ್ರೆ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ಕಾರಣ ಇದೆ, ಇಲ್ಲಿ ನಮಗೆ ಬ್ರೇಕರ್ ಬ್ಲಾಕ್ ಫಾರ್ಮ್ ಆಗಿದೆ. ಸೊ ಬ್ರೇಕರ್ ಬ್ಲಾಕ್ ನ ಮಾರ್ಕೆಟ್ ಬ್ರೇಕ್ ಮಾಡಿ ಅದನ್ನ ರೀಟೆಸ್ಟ್ ಮಾಡಿ ವಾಪಸ್ ಇಲ್ಲಿಂದನೇ ಕೆಳಗಡೆ ಮಾರ್ಕೆಟ್ ಫಾಲ್ ಆಗಿದ್ದಾನೆ, ಮೇಲ್ಗಡೆ ರೀಟ್ರೇಸ್ಮೆಂಟ್ಗೆ ಹೋಗೇ ಇಲ್ಲ. ಸೊ ಈ ತರ ತುಂಬಾ ಆಗ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಸ್ಮಾರ್ಟ್ ಮನಿ ಕಲ್ತವ್ರಿಗೂ ಗೊತ್ತಿರಲ್ಲ ಮಾರ್ಕೆಟ್ ಯಾಕೆ. ನಾರ್ಮಲ್ ಆಗಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಯೂಟ್ಯೂಬ್ ಅಲ್ಲೋ
ಸೊ ಕೆಲವೊಂದು ವಿಡಿಯೋಗಳನ್ನ ನೋಡಿ ನೋಡಿ ಕಲ್ತಿರ್ತೀರಾ, ಬಟ್ ಕಲ್ತ ಮೇಲೆ ಮಾರ್ಕೆಟ್ ಆರ್ಡರ್ ಬ್ಲಾಕ್ ಬರಬೇಕು, ಅಲ್ಲಿ ಬಂದಾಗ ನಾವು ಸೆಲ್ ಮಾಡೋಣ ಅಂತ ತುಂಬಾ ಜನರ ಮೈಂಡ್ ಅಲ್ಲಿ ಇರುತ್ತೆ. ಸೊ ಯಾರು ಅರ್ಧಂಬರ್ಧ ಸ್ಮಾರ್ಟ್ ಮನಿ ಕಲ್ತಿರ್ತಾರೆ ಅವರು. ಸೊ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬ್ರೇಕರ್ ಬ್ಲಾಕ್ ನ ಕ್ರಿಯೇಟ್ ಮಾಡ್ಕೊಂಡಿತ್ತು, ಅದನ್ನ ಮಾರ್ಕೆಟ್ ರೀಟೆಸ್ಟ್ ಮಾಡಿ ಕೆಳಗಡೆ ಫಾಲ್ ಆಗಿದೆ. ಸೊ ಬ್ರೇಕರ್ ಬ್ಲಾಕ್ ಅಂದ್ರೆ ಏನು, ಇಲ್ಲಿ ಮಿಟಿಗೇಷನ್ ಬ್ಲಾಕ್ ಫಾರ್ಮ್ ಆಗಿದೆ, ಇಲ್ಲಿ ಬ್ರೇಕರ್ ಬ್ಲಾಕ್ ಫಾರ್ಮ್ ಆಗಿದೆ. ಯಾಕೆ ಆ ತರ ಆಯ್ತು ಅಂತ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ಮಾರ್ಕೆಟ್ ಸೊ ಲಿಕ್ವಿಡಿಟಿ ಹಂಟ್ ಮಾಡ್ತಾ ಮಾರ್ಕೆಟ್ ಕೆಳಗಡೆ ಫಾಲ್ ಆಗಿದೆ. ಮತ್ತೆ ಮಾರ್ಕೆಟ್ ಇಲ್ಲಿರೋ ಓಬಿನ ಇದು ಯಾವ ಟೈಮ್ ಫ್ರೇಮು, 1 ಅವರ್ ಟೈಮ್ ಫ್ರೇಮು, ಪಾಯಿಂಟ್ ಆಫ್ ಇಂಟ್ರೆಸ್ಟ್ ನ ಮಾರ್ಕೆಟ್ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಬಂದು ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ಮೇಲ್ಗಡೆ ಹೋದಾಗ ಮಾರ್ಕೆಟ್ ವಾಪಸ್ ಇಲ್ಲಿ ಡ್ರಾ ಆನ್ ಲಿಕ್ವಿಡಿಟಿಗೆ ಮಾರ್ಕೆಟ್ ಬಂದು ಮೇಲ್ಗಡೆ ಇರೋ ಡ್ರಾ ಆನ್ ಲಿಕ್ವಿಡಿಟಿಗೆ ಮಾರ್ಕೆಟ್ ಹೋಗಿದೆ. ಸೊ ಎಲ್ಲ ಲಿಕ್ವಿಡಿಟಿ ಪೂಲ್ ಎಷ್ಟಿದೆ ನೋಡಿ ಇಲ್ಲಿ, ಇದೆಲ್ಲ ನಮ್ದು ಲಿಕ್ವಿಡಿಟಿ ಪೂಲ್ ಆಗುತ್ತೆ. ಸೊ ಲಿಕ್ವಿಡಿಟಿ ಪೂಲ್ನ ಹಂಟ್ ಮಾಡೋಕ್ಕೆ ಮಾರ್ಕೆಟು ಬರಲೇಬೇಕು, ಬರ್ತಾನೆ. ಸೊ ಲಿಕ್ವಿಡಿಟಿ ಪೂಲ್ಸ್ ಅಂತಾರೆ ಇದಕ್ಕೆ. ಸೊ ಬ್ರೇಕ್ ಅವೇ ಗ್ಯಾಪ್ ಅಂದ್ರೆ ಏನು, BPR. ಸೊ ಮೇಜರ್ ಆಗಿ BPR ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. BPR ಇಂದ ಸ್ಟ್ರಾಂಗ್ ಸೈನ್ ಅದು. BPR ಆದ್ರೆ ಸ್ಟ್ರಾಂಗ್ ಸೈನು, ಮಾರ್ಕೆಟು ಮೇಲ್ಗಡೆ ಹೋಗೋ BPR ಆದ್ರೆ ಮೇಲ್ಗಡೆ ಸ್ಟ್ರಾಂಗ್ ಆಗಿ ಹೋಗುತ್ತೆ, ಕೆಳಗಡೆ ಹೋಗೋ BPR ಆದ್ರೆ ಕೆಳಗಡೆ ಸ್ಟ್ರಾಂಗ್ ಆಗಿ ಹೋಗುತ್ತೆ ಮಾರ್ಕೆಟ್. ಸೊ ಫಾರ್ ಎಕ್ಸಾಂಪಲ್ BPR ನಮಗೆ ಇಲ್ಲಿ ನೋಡಕ್ ಸಿಗ್ತಾ ಇದೆ. ಸೊ BPR ನ ನಾನು ಹುಡುಕ್ತಾ ಇದ್ದೆ, BPR ನಮಗೆ ಎಲ್ಲಿ ಸಿಗುತ್ತೆ, ಈ BPR ಅಂದ್ರೆ ಏನು ಅಂತೆಲ್ಲ ನೀವು ಕೇಳಬಹುದು. ಅದನ್ನ ನಾವು ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀವಿ. ಇಲ್ಲಿ ನಮಗೆ ಇದು FVG ಇದೆ, ಇದ್ರ ಒಳಗಡೆ ಒಂದು FVG ಇದೆ. ಸೊ ಇದು ನಮ್ಮ ಸ್ಟ್ರಾಂಗ್ ಸೈನು, BPR ಇದು ನಮ್ಮ ಸ್ಟ್ರಾಂಗ್ ಸೈನ್. ಸೊ BPR ಒಳಗಡೆ ಮಾರ್ಕೆಟ್ ಬಂದು, ಸೊ ಮಾರ್ಕೆಟ್ ಏನ್ ಮಾಡಿದೆ, ಇಲ್ಲಿಂದ BPR ನ ಟಚ್ ಮಾಡಿ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿ ಮೇಲ್ಗಡೆ ಹೋಗಿದ್ದಾನೆ. ಈ BPR ಅಂದ್ರೆ ಏನು, ಯಾಕೆ BPR ಫಾರ್ಮ್ ಆಗುತ್ತೆ, ಸೊ ಎಲ್ಲ ನೀಟಾಗಿ ನಾವು ಕಲಿಸ್ತೀವಿ. ಸೊ ತುಂಬಾ ಜನಕ್ಕೆ ICT ಕಾನ್ಸೆಪ್ಟ್ ಅಂದ್ರೇ ಗೊತ್ತಿಲ್ಲ. ಸೊ ಅದೇ ಹಳೇದು ಸಪ್ಲೈ, ಸಪೋರ್ಟು, ರೆಸಿಸ್ಟೆನ್ಸ್ ಆಯಿತು. ಸೊ ಕೆಲವೊಬ್ಬರಿಗೆ ಸಪ್ಲೈ ಮತ್ತು ಡಿಮಾಂಡ್ ಮೇಲೆ ಕೆಲವೊಬ್ರು ಟ್ರೇಡ್ ಮಾಡ್ತಾ ಇರ್ತಾರೆ. ಸೊ ಸಪ್ಲೈ ಡಿಮಾಂಡ್ ಯಾವ ಥರ ಕಂಡು ಹಿಡಿಯೋದು, ಸೊ ತುಂಬ ಜನಕ್ಕೆ ಅದು ಗೊತ್ತಿರಲ್ಲ. ಸೊ ಸಪೋರ್ಟ್, ರೆಸಿಸ್ಟೆನ್ಸು, ಟ್ರೆಂಡ್ ಲೈನು ಬೇಸ್ಡ್ ಯಾರು ಟ್ರೇಡ್ ಮಾಡ್ತಿರ್ತೀರ ಪ್ರತಿ ಸಲನೂ ನೀವು ಸಕ್ಸಸ್ ಆಗಲ್ಲ. ಸೊ ಇಲ್ಲಿ ನಮಗೆ ಅಡ್ವಾನ್ಸ್ ಕಾನ್ಸೆಪ್ಟ್ ಯಾಕೆ ಕಂಡು ಹಿಡಿತಾರೆ, ಸೊ ಟ್ರೆಂಡ್ ಯಾವ ಕಡೆ ಹೋಗ್ತಾ ಇದೆ ಆ ಕಡೆ ನಾವು ಅಪ್ಡೇಟ್ ಆಗ್ತಾ ಇರಬೇಕು. ಸೊ ಆವಾಗ ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ಅದೇ ಹಳೆ ಸಪೋರ್ಟು, ರೆಸಿಸ್ಟೆನ್ಸು, ಬ್ರೇಕ್ಔಟು, ತುಂಬಾ ಬ್ರೇಕ್ಔಟ್ಸ್ಗಳು ಫೇಲ್ ಹೋಗುತ್ತೆ. ಸೊ ಇಲ್ಲಿ ಕೂಡ ನಮಗೆ BPR ನೋಡಕ್ ಸಿಗ್ತಾ ಇದೆ. ಸೊ ಈ BPR ಮಾರ್ಕೆಟು BPR ನ ಕ್ರಿಯೇಟ್ ಮಾಡಿಕೊಂಡು ಮಾರ್ಕೆಟ್ ಏನ್ ಮಾಡಿದೆ, BPR ಬಂದು ಇಲ್ಲಿ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಮೇಲ್ಗಡೆ ಹೋಗಿದೆ. ಸೊ BPR ಯಾಕಾಗುತ್ತೆ, ಏನಾಗುತ್ತೆ, ಸೊ ಅದನ್ನೆಲ್ಲ ನೀಟಾಗಿ ನಾವು ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀವಿ. ಸೊ IFVG ಯಾವ ತರ ಆಗುತ್ತೆ, BPR ಯಾವ ತರ ಆಗುತ್ತೆ, ಸೊ ಬ್ರೇಕ್ ಅವೇ ಗ್ಯಾಪ್ ಅಂದ್ರೆ ಏನು, SSL BSL ಅಂದ್ರೆ ಏನು. ಸೊ ಮಾರ್ಕೆಟು ಸೊ SSL ಅಂದ್ರೆ ಸೆಲ್ ಸೈಡ್ ಲಿಕ್ವಿಡಿಟಿ. ಸೆಲ್ ಸೈಡ್ ಲಿಕ್ವಿಡಿಟಿ ನಮಗೆ ಮಾರ್ಕೆಟು ತುಂಬಾ ಅವೈಲೇಬಲ್ ಇದೆ. ಸೊ ಮಾರ್ಕೆಟು ಇಷ್ಟು ಸಡನ್ ಆಗಿ ಫಾಲ್ ಆಗೋ ಕಾರಣನೇ ಸೆಲ್ ಸೈಡ್ ಲಿಕ್ವಿಡಿಟಿ. ಸೊ ಈ ಸೆಲ್ ಸೈಡ್ ಲಿಕ್ವಿಡಿಟಿ ಅಂದ್ರೆ ರಿಟೇಲ್ ಟ್ರೇಡರ್ಸ್ ಹಣ, ಯಾರು ಸಪೋರ್ಟು, ರೆಸಿಸ್ಟೆನ್ಸು, ಸೊ ಈ ಸಪೋರ್ಟ್ ಬ್ರೇಕ್ ಆಗಿದೆ ಅಂತ ತುಂಬಾ ಜನ ಬೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಮಾರ್ಕೆಟು ಈ ಸಪೋರ್ಟು ಈ ತರ 1 ಅವರ್ ಟೈಮ್ ಫ್ರೇಮ್ ಇದು, ಇಲ್ಲಿ ಈ ತರ ಬಾಕ್ಸ್ ಹಾಕೊಂಡು
ಈ ಸಪೋರ್ಟ್ ಬ್ರೇಕ್ ಆಯಿತು, ರೀಟೆಸ್ಟ್ಗೆ ಬರ್ತಾನೆ, ರೀಟೆಸ್ಟ್ ಆದಮೇಲೆ ಸಕ್ಸಸ್ ಆದಮೇಲೆ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ ಅಂತೆಲ್ಲ ಮಾಡಿರ್ತಾರೆ, ಟ್ರೇಡು ತಗೋತಾರೆ ಸಪೋರ್ಟ್ ಬ್ರೇಕ್ ಆಗಿದೆ ಅಂತ. ಸೊ ಇಲ್ಲಿ ಮಾರ್ಕೆಟು ರೀಟೆಸ್ಟ್ಗೆ ಬಂದೇ ಇಲ್ಲ ಕರೆಕ್ಟಾಗಿ. ಸೊ ಆವಾಗ ನೀವು ಯಾವ ಥರ ಟ್ರೇಡ್ ಮಾಡ್ತೀರಾ? ಪ್ರತಿ ಸಲನೂ ಮಾರ್ಕೆಟು ಸಪೋರ್ಟು ಅಥವಾ ರೆಸಿಸ್ಟೆನ್ಸ್ ಬ್ರೇಕ್ ಆದಾಗ ಪ್ರತಿ ಸಲನೂ ಅಲ್ಲಿ ಕೆಲವೊಂದ್ಸಲ ಬರುತ್ತೆ, ಕೆಲವೊಂದ್ಸಲ ಬರಲ್ಲ. ಸೊ ಯಾಕೆ ಇಲ್ಲಿ ಇಂಬ್ಯಾಲೆನ್ಸ್ ಇತ್ತು, ಇಂಬ್ಯಾಲೆನ್ಸ್ನ ಮಾರ್ಕೆಟು ಫಿಲ್ ಮಾಡಿ ಡೈರೆಕ್ಟ್ ಆಗಿ ಮೇಲ್ಗಡೆ ಹೋಗಿದ್ದಾನೆ. ಸೊ ಸೆಲ್ ಸೈಡ್ ಲಿಕ್ವಿಡಿಟಿ ಮಾರ್ಕೆಟು ಹಂಟ್ ಮಾಡೋಕ್ಕೆ ಟೋಟಲ್ ಆಗಿ ಸೆಲ್ ಸೈಡ್ ಲಿಕ್ವಿಡಿಟಿ ಏರಿಯಾ ಇದು. ಸೊ ಸೆಲ್ ಸೈಡ್ ಲಿಕ್ವಿಡಿಟಿ ಎಷ್ಟಿದೆ ನೋಡಿ. ಸೊ ಈ ಸೆಲ್ ಸೈಡ್ ಲಿಕ್ವಿಡಿಟಿನ ಹಂಟ್ ಮಾಡೋಕ್ಕೆ ಮಾರ್ಕೆಟು ಟೋಟಲ್ ಆಗಿ ಕೆಳಗಡೆ ಬಂದಿದ್ದಾನೆ. ಮತ್ತೆ ಲಿಕ್ವಿಡಿಟಿನ ಹಂಟ್ ಮಾಡಿ, ಲಿಕ್ವಿಡಿಟಿ ಅಂದರೆ ರಿಟೇಲ್ ಟ್ರೇಡರ್ಸ್ ಹಣ. ಸೊ ಲಿಕ್ವಿಡಿಟಿನ ರಿಟೇಲ್ ಟ್ರೇಡರ್ಸ್ ಹಣನ ತಗೊಂಡು ಮಾರ್ಕೆಟು ಯಾರು ಸಪೋರ್ಟು ರೆಸಿಸ್ಟೆನ್ಸು ಟ್ರೆಂಡ್ ಲೈನ್ ಬೇಸ್ಡ್ ಯಾರು ಟ್ರೇಡ್ ಮಾಡ್ತಾರೋ ಅವರೆಲ್ಲ ಹಣನ ಇದ್ರ ಕೆಳಗಡೆ ಇರುತ್ತೆ, ಎಲ್ಲ ಹಣನ ತಗೊಂಡು ಮತ್ತೆ ವಾಪಸ್ ಮಾರ್ಕೆಟು ಇಲ್ಲಿಂದ ಮತ್ತೆ ಡ್ರಾನ್ ಲಿಕ್ವಿಡಿಟಿಗೆ ಮಾರ್ಕೆಟು ಹೋಗಿದ್ದಾನೆ. ಸೊ ಇಲ್ಲಿ ಯಾರು ಮತ್ತೆ ಸೆಲ್ ಮಾಡ್ತಾರೆ, ಮತ್ತೆ ಅವರ ಸ್ಟಾಪ್ ಲಿಕ್ವಿಡಿಟಿ ಹಂಟ್ ಮಾಡೋಕ್ಕೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ವಾಪಸ್ ಮತ್ತೆ ಕೆಳಗಡೆ ಬಂದು ಮಾರ್ಕೆಟು ಇಲ್ಲಿಂದ ಮೇಲ್ಗಡೆ ಹೋಗಿದ್ದಾನೆ. ಸೊ ಇಲ್ಲಿ ನಮಗೆ ಲಿಕ್ವಿಡಿಟಿ ಪೂಲ್ ಅವೈಲಬಲ್ ಇದೆ. ಸೊ PDRA ವೆರಿ ವೆರಿ ಇಂಪಾರ್ಟೆಂಟ್ ಇದೆ ICT ಕಾನ್ಸೆಪ್ಟಲ್ಲಿ. PDRA ಅಂದರೆ ಏನು, ಲಿಕ್ವಿಡಿಟಿ ವೈಡ್ಸ್ ಅಂದರೆ ಏನು. ಸೊ ಇಲ್ಲಿಂದ ಮಾರ್ಕೆಟು ಕೆಳಗಡೆ ಫಾಲ್ ಆಗಿದೆ, ಇಷ್ಟು ದೊಡ್ಡ ಫಾಲು ನಮಗೆ ಲಿಕ್ವಿಡಿಟಿ ವೈಡ್ ಅಂತ ಕರಿತೀವಿ ನಾವು ಇದನ್ನು. ಲಿಕ್ವಿಡಿಟಿ ವೈಡ್, ಸೆಲ್ ಸೈಡ್ ಇಂಬ್ಯಾಲೆನ್ಸ್, ಬೈ ಸೈಡ್ ಇನ್ಎಫಿಷಿಯನ್ಸಿ ಅಂತ ಕರಿತೀವಿ. ಸೊ ಅದು ಯಾಕೆ ಆಗುತ್ತೆ ಏನು ಅಂತ. ಸೊ ಇಲ್ಲಿ ಕೂಡ ನೋಡಿ ಲಿಕ್ವಿಡಿಟಿ ವೈಡ್ಸ್ ಕ್ರಿಯೇಟ್ ಆಗಿದೆ. ಸೊ ಬ್ರೇಕರ್ ಬ್ಲಾಕು, ಮಿಟಿಗೇಷನ್ ಬ್ಲಾಕು, ವ್ಯಾಕ್ಯೂಮ್ ಬ್ಲಾಕ್ಸು, ರಿಜೆಕ್ಷನ್ ಬ್ಲಾಕ್ಸು, ವಾಲ್ಯೂಮ್ ಇಂಬ್ಯಾಲೆನ್ಸು, ಕಾನ್ಸಿಕ್ವೆಂಟ್ ಎನ್ಕ್ರೋಚ್ಮೆಂಟು, ಮೀನ್ ಥ್ರೆಶ್ ಹೋಲ್ಡು. ಸೊ ಇದೆಲ್ಲ ಇಂಪಾರ್ಟೆಂಟು. IRL ERL ಮೇನ್ ಕಾನ್ಸೆಪ್ಟ್ ಇದೆ. IRL ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ, ERL ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ಯಾವ ಥರ ಗ್ರ್ಯಾಬ್ ಮಾಡ್ತಾನೆ ಮಾರ್ಕೆಟು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲ ಡೀಪ್ ಆಗಿ ಕಲಿಸ್ತೀವಿ, ನೀಟಾಗಿ ಅರ್ಥ ಆಗೋವರೆಗೂ ಹೇಳ್ಕೊಡ್ತೀವಿ ನಾವು. ಯಾವ ಥರ IRL, ಯಾವ ಥರ ERL. ಸೊ ಬ್ರೇಕರ್ ಬ್ಲಾಕ್ ಯಾವ ಥರ ಫಾರ್ಮ್ ಆಗುತ್ತೆ, ಮಿಟಿಗೇಷನ್ ಬ್ಲಾಕ್ ಯಾವ ಥರ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಬ್ರೇಕರ್ ಬ್ಲಾಕ್ ಫಾರ್ಮ್ ಆಗಿ ಬ್ರೇಕರ್ ಬ್ಲಾಕ್ನ ಮಾರ್ಕೆಟು ರೀಟೆಸ್ಟ್ ಆಗಿ ಫಾಲ್ ಆಗಿದೆ. ಸೊ ಇಷ್ಟು ಇನ್ನೂ ಪಾಯಿಂಟು ಎಂಟ್ರಿ ಪಾಯಿಂಟ್ಸ್ನ ಮೇಜರ್ ಆಗಿ ಸಿಲ್ವರ್ ಬುಲೆಟ್ ಎಂಟ್ರಿ, ಟರ್ಟಲ್ ಸೂಪ್ ಎಂಟ್ರಿ, ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಪಾಯಿಂಟ್ಸ್ನ ಬಿಟ್ಟು ಮಿಕ್ಕಿರೋದು ನಾನು ಹಾಕಿದ್ದೀನಿ. ಇನ್ನೂ ತುಂಬ ಪಾಯಿಂಟ್ಸ್ ಬರುತ್ತೆ, ಕೆಲವೊಂದು ನಾನು ಬಿಟ್ಟಿದ್ದೀನಿ. ಸೊ ICT ಕಾನ್ಸೆಪ್ಟು ಫುಲ್ ಡೀಪ್ ಆಗಿ ಕಲಿಯೋದು ಕಾನ್ಸೆಪ್ಟ್ ಇದು. ಸೊ ಏನೇನೆಲ್ಲ ಆಗುತ್ತೆ ಮಾರ್ಕೆಟಲ್ಲಿ, ಸೊ ಎಲ್ಲಾನು ನೀಟಾಗಿ ICT ಕಾನ್ಸೆಪ್ಟು ನಿಮಗೆ ಕಲಿಸ್ಕೊಡುತ್ತೆ. ಸೊ ಇನ್ನೂ ಪಾಯಿಂಟ್ಸು ಉಳಿದಿದೆ, ಅದನ್ನು ನಾನೇ ಬೇಕು ಅಂತ ಹಾಕಿಲ್ಲ. ಸೊ ಇಷ್ಟು ಕಾನ್ಸೆಪ್ಟ್ ಬಿಟ್ಟು ಇನ್ನೂ ಕಾನ್ಸೆಪ್ಟ್ಸು ಪಾಯಿಂಟ್ಸು ಇದೆ ಕಲಿಯೋದು ICT ಕಾನ್ಸೆಪ್ಟಲ್ಲಿ. ಬರೀ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಕಲ್ತ್ರೆ ಆಗಲ್ಲ. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟಲ್ಲಿ ಎಲ್ಲೋ ಯಾವುದೋ ಯೂಟ್ಯೂಬ್ ವಿಡಿಯೋ ನೋಡಿ ನೀವು ಕಲ್ತಿರ್ತೀರ, ಕೆಲವೊಬ್ರು ಅರ್ಧಂಬರ್ಧ ಕಲ್ತಿರ್ತೀರ. ಸೊ ನೀಟಾಗಿ ಸ್ಮಾರ್ಟ್ ಮನಿ ಕಲ್ತಿರ್ತೀರ, ಬಟ್ ಎಂಟ್ರಿ ಯಾವ ಥರ ತಗೊಳ್ಳೋದು ನಿಮಗೆ ಗೊತ್ತಿರಲ್ಲ. ಸೊ ಎಂಟ್ರಿ ಯಾವ ಥರ ಮಾಡೋದು, ಎಲ್ಲಿ ಎಂಟ್ರಿ ಮಾಡೋದು, ಹೇಗೆ ಎಂಟ್ರಿ ಮಾಡೋದು ಏನೂ ಗೊತ್ತಿರಲ್ಲ. ಸೊ ನೀಟಾಗಿ ನಾವು ಅತಿ ಕಡಿಮೆ ಫೀಸಲ್ಲಿ ನಿಮಗೆ ನಾವು ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಮತ್ತು ICT ಕಾನ್ಸೆಪ್ಟು ವೆರಿ ವೆರಿ ಇಂಪಾರ್ಟೆಂಟ್. ICT ಕಾನ್ಸೆಪ್ಟು ಇನ್ನು ಕರ್ನಾಟಕದಲ್ಲಿ ಅಷ್ಟು ಯಾರು ಹೇಳ್ತಾ ಇಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ ICT ಕಾನ್ಸೆಪ್ಟ್ನ. ಸೊ ಇನ್ನು ತುಂಬ ಜನ ಅದೇ ಸಪೋರ್ಟು, ರೆಜಿಸ್ಟೆನ್ಸು, ಟ್ರೆಂಡ್ ಲೈನು, ಸೊ EMA, SMA, ಸ್ಟಾಚು, ಬಾಯ್ಲಿಂಜರ್ ಬ್ಯಾಂಡು, ಸೊ ಅವ್ರದೇ ಒಂದು ಸ್ವಂತ ಇಂಡಿಕೇಟರ್ ತಗೊಂಡು ನಮ್ದು ಇಂಡಿಕೇಟರ್ ಇದೆ, ಮೇಲ್ಗಡೆ ಕಟ್ಟಾದರೆ ಬೈ ಮಾಡಿ, ಕೆಳಗಡೆ ಕಟ್ಟಾದರೆ ಸೆಲ್ ಮಾಡಿ ಅಂತ ಎಲ್ಲ ಹೇಳ್ತಾರೆ. ಬಟ್ ಅದು ಯಾವುದು ವರ್ಕ್ ಆಗಲ್ಲ. ಫೈನಲಿ ನೀವು ಈ ICT ಕಾನ್ಸೆಪ್ಟು, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲೀಲೇಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಾಲಕ್ಕೆ ತಕ್ಕಂಗೆ ನೀವು ಬದಲಾಗ್ರಿ, ಹೊಸ ಅಪ್ಡೇಟ್ನ ಕಲೀರಿ. ಮಾರ್ಕೆಟಲ್ಲಿ ತುಂಬ ಸ್ಟ್ರಾಟಜಿಗಳು ಅಡ್ವಾನ್ಸ್ ಆಗಿ ಹುಡುಕ್ತಾ ಇದ್ದಾರೆ.
ಕಂಡು ಹಿಡಿತಾ ಇದ್ದಾರೆ. ಸೊ ನಾವು ಅದನ್ನ ಕಲ್ತ್ರೆ ನಮಗೂ ಇಂಪ್ರೂವೈಸ್ ಆಗ್ತೀವಿ ಟ್ರೇಡಿಂಗ್ ಅಲ್ಲಿ. ಸೊ ಯಾವ ತರ ಐಡೆಂಟಿಫೈ ಮಾಡೋದು ಮಾರ್ಕೆಟ್ನ, ಸೊ ನೀಟಾಗಿ ನಮಗೆ ಅರ್ಥ ಆಗುತ್ತೆ. ಸೊ ICT ಕಾನ್ಸೆಪ್ಟು ಡೀಪ್ ಕಾನ್ಸೆಪ್ಟ್ ಇದೆ. ಸೊ ಒಂದೇ ಕ್ಲಾಸಲ್ಲಿ ಅಥವಾ 2 ಕ್ಲಾಸಲ್ಲಿ ಇದೆಲ್ಲ ಹೇಳಕ್ಕಾಗಲ್ಲ. ಆಲ್ಮೋಸ್ಟ್ ಇದು ನಮಗೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಪ್ಲಸ್ ICT ಕಾನ್ಸೆಪ್ಟು ಎಲ್ಲ ಸೇರಿ ಆಲ್ಮೋಸ್ಟ್ ನಾವು 1 ತಿಂಗಳು ಎವ್ರಿ ಡೇ 1.5 ಗಂಟೆ ಕ್ಲಾಸ್ ತಗೊಂಡು 1 ತಿಂಗಳು ನಿಮಗೆ ನಾವು ಕಲಿಸ್ತೀವಿ. ಸೊ ಏನಾದರೂ ಡೌಟ್ ಇದ್ರೆ ಏನೇ ಇದ್ರೆ ನೀವು, ಬಟ್ ಹೋಮ್ ವರ್ಕ್ ಏನು ಕ್ಲಾಸಲ್ಲಿ ಕೊಟ್ಟಿರ್ತೀವಿ ಹೋಮ್ ವರ್ಕ್ ಕಂಪಲ್ಸರಿ ಮಾಡಲೇಬೇಕು. ಹೋಮ್ ವರ್ಕ್ ಮಾಡೋರು ಮಾತ್ರ ನೀವು ಜಾಯಿನ್ ಆಗಬೇಕು. ಹೋಮ್ ವರ್ಕ್ ಮಾಡಲಿಲ್ಲ ಸರ್ ಮಾಡೋಕ್ಕಾಗಲ್ಲ ನಾನು ಬ್ಯುಸಿ ಇದ್ದೀನಿ ಕೆಲಸದಲ್ಲಿ ಇದ್ದೀನಿ ಅಂದರೆ ಜಾಯಿನ್ ಆಗಬೇಡಿ ದಯವಿಟ್ಟು. ಹೋಮ್ ವರ್ಕ್ ಮಾಡೋದು. ಸೊ ನಾವು ಯಾವುದೇ ಇಂಡಿಕೇಟರ್ ಹಾಕಲ್ಲ. ಸೊ ಇಂಡಿಕೇಟರ್ ಹಾಕ್ತೇನೆ ನಾವು ಸ್ವಂತವಾಗಿ ಮಾರ್ಕ್ ಮಾಡೋದನ್ನ ನಿಮಗೆ ಕಲಿಸ್ತೀವಿ. ನೀವು ಕೈಯಿಂದ ಸ್ವಂತ ಮಾರ್ಕ್ ಮಾಡಬೇಕು. ಸೊ ಇಲ್ಲಿ ಇದೇ ಖಾಲಿ ಚಾರ್ಟ್, ಈ ತರ ಖಾಲಿ ಚಾರ್ಟ್ ಇರುತ್ತೆ. ಖಾಲಿ ಚಾರ್ಟ್ ಅಲ್ಲಿ ಮಾರ್ಕ್ ಮಾಡಿ 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 ಪ್ರಾಕ್ಟೀಸ್ ಮಾಡಬೇಕು. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲ್ತ್ರೆ ನಿಮ್ಗೆ ತುಂಬಾ ಒಳ್ಳೆಯದು. ICT ಕಾನ್ಸೆಪ್ಟ್ ಕಲ್ತ್ರೆ ಇನ್ನೂ ತುಂಬಾ ಒಳ್ಳೆಯದು. ಸೊ ಕಲಿಯಕ್ಕೆ ಇಂಟ್ರೆಸ್ಟ್ ಇರೋರು ICT ಕಾನ್ಸೆಪ್ಟು ಮತ್ತೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ನನ್ನ ನಂಬರ್ಗೆ ಮೆಸೇಜ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ. ಸೊ ನಾನು ನೆಕ್ಸ್ಟ್ ಮಂತಿಂದ ಹೊಸ ಕ್ಲಾಸಸ್ ಹೊಸ ಬ್ಯಾಚಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ಮಾರ್ಟ್ ಮನಿಯಿಂದ ICT ಕಾನ್ಸೆಪ್ಟ್ ತನಕನೂ ಫುಲ್ ಡೀಪ್ ಆಗಿ ನೀಟಾಗಿ ಅರ್ಥ ಆಗೋವರೆಗೂ ಕಲಿಸ್ಕೊಡ್ತೀನಿ. ಸೊ ಏನೇ ಡೌಟ್ ಇದ್ರೂ ನೀವು ನನ್ನ ಕೇಳಿ. ಸೊ ಕಡಿಮೆ ಫೀಸ್ ಇದೆ, ಅತಿ ಕಡಿಮೆ ಫೀಸ್ ಇದೆ. ಫುಲ್ ಅಡ್ವಾನ್ಸ್ ಲೆವೆಲ್ ವರೆಗೂ ನಿಮ್ಗೆ ನಾನು ಕಲಿಸ್ತೀನಿ, ಫುಲ್ ಅಡ್ವಾನ್ಸ್ ಲೆವೆಲ್. ಸೊ ಥ್ಯಾಂಕ್ ಯು ಸೋ ಮಚ್.